ಪರಪ್ಪನಾಗ್ರಹರ ಕೈದಿಗಳಿಗೆ ಹತ್ಯೆ ಮನೆ. ಬೆಂಗಳೂರಿನ ಪರಪ್ಪನಾಗ್ರಹರದಲ್ಲಿ ಇನ್ನೆಂದೂ ಸರಿಪಡಿಸಲಾಗದ ಮಟ್ಟಕ್ಕೆ ಕೊಲಗೆಟ್ಟು ಹೋಗಿದೆ ಅನ್ನೋದು. ಪರಪ್ಪನಾಗ್ರಹರದಲ್ಲಿ ಜೈಲಿನಲ್ಲಿ ಅಧಿಕಾರಿಗಳೇ ದೊಡ್ಡ ಕಳ್ಳರು. ರೇಪಿಸ್ಟ್ಗಳಿಗೆ ಹಾಗೂ ಟೆರರಿಸ್ಟ್ಗಳಿಗೆ ಈ ನಾಲಾಯಕ್ ಅಧಿಕಾರಿಗಳು ಅವರ ಚೇಲಾಗಳ ತರ ಅವ್ರು ಕೊಡುವಂತ ಎಂಜಿನ್ ಕಾಸಿಗೆ ಆಸೆ ಪಟ್ಟು ಅವರಿಗೆ ರಾಜ್ಯಾತಿಥ್ಯ ನೀಡ್ತಾ ಇದ್ದಾರೆ. ಪರಪ್ಪನಾಗ್ರಹರ ಕೈದಿಗಳಿಗೆ ಹತ್ಯೆ ಮನೆ. ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. ಪರಪ್ಪನಾಗ್ರಹರದಲ್ಲಿ ಈಗ ಕೈದಿಗಳಿಗೆ ಹತ್ಯೆ ಮನೆ ಆಗ್ಬಿಟ್ಟಿದೆ. ಏನಿದು ವಿಶೇಷ ಅಂತ ಹೇಳ್ತೀರಾ? ಇಲ್ಲಿ ಅಧಿಕಾರಿಗಳೇ ಇಲ್ಲಿ ದೊಡ್ಡ ದೇಶದ್ರೋಹಿಗಳು ಅಂತಾನೆ ಹೇಳ್ಬೋದು. ರಾಜ್ಯದ ಅತಿ ದೊಡ್ಡ ಜೈಲುಗಳಲ್ಲಿ ಒಂದಾಗಿರುವ ಬೆಂಗಳೂರಿನ ಪರಪ್ಪನಾಗ್ರಹರದಲ್ಲಿ ಇನ್ನೆಂದೂ ಸರಿಪಡಿಸಲಾಗದ ಮಟ್ಟಕ್ಕೆ ಕೊಲಗೆಟ್ಟು ಹೋಗಿದೆ ಅನ್ನೋದಕ್ಕೆ ಸಾಕ್ಷಿ ಎನ್ನುವಂತೆ ಮತ್ತಷ್ಟು ವಿಡಿಯೋಗಳು ಬಯಲಾಗಿದೆ. ಈ ಹಿಂದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ನಟ ದರ್ಶನ್ ಅವರು ರಾಜ್ಯಾತಿಥ್ಯ ನೀಡಿದ್ದಕ್ಕೆ ಸುದ್ದಿಯಾಗಿದ್ದ ಪರಪ್ಪನಾಗ್ರಹರ ಜೈಲಿನ ಅಧಿಕಾರಿಗಳು ಅದರಿಂದ ಪಾಠ ಕಲಿತಂತೆ ಕಾಣುತ್ತಿಲ್ಲ. ಸೆಂಟ್ರಲ್ ಜೈಲಿನಲ್ಲಿರುವ ಅತ್ಯಂತ ಕುಖ್ಯಾತ ಟೆರರಿಸ್ಟ್ಗಳು, ಸ್ಮಗ್ಲರ್ಸ್ಗಳು, ರೇಪಿಸ್ಟ್ಗಳಿಗೆ ರಾಜ್ಯಾತಿಥ್ಯ ನೀಡಿರುವ ವಿಡಿಯೋಗಳು ಮತ್ತೆ ಹೊರ ಬಂದಿದೆ. ಪರಪ್ಪನಾಗ್ರಹರದಲ್ಲಿ ಜೈಲಿನಲ್ಲಿ ಅಧಿಕಾರಿಗಳೇ ದೊಡ್ಡ ಕಳ್ಳರು ಅನ್ನೋದು ವಿಡಿಯೋ ಮೂಲಕ ಸಾಬೀತಾಗಿದೆ. ಯಾಕೆಂತಂದ್ರೆ ಈ ಹಿಂದೆ ಏನು ರೇಣುಕಾಸ್ವಾಮಿ ಕೊಲೆ ಆರೋಪಿ ಆಗಿರ್ತಕ್ಕಂಥ ನಟ ದರ್ಶನ್ ಅವರು ಹಿಂದೆ ಏನು ಬೇಲ್ ಆಗಿರೋದಕ್ಕಿಂತ ಮುಂಚೆ ಪರಪ್ಪನಾಗ್ರಹರ ಜೈಲಿನಲ್ಲಿ ಇರ್ತಾರೆ. ಅವ್ರಿಗೆ ಒಂದಷ್ಟು ಅಧಿಕಾರಿಗಳು ರಾಜ್ಯಾತಿಥ್ಯ ನೀಡಿದರೆ ಅವರು ಎಲ್ಲ ಆರಾಮಾಗಿದ್ದಾರೆ, ಒಬ್ಬ ಕೈದಿ ರೀತಿಯಲ್ಲಿ ಇಲ್ಲ ಅಂತ ಒಂದಷ್ಟು ವಿಡಿಯೋಗಳು ಅಥವಾ ಒಂದಷ್ಟು ಫೋಟೋಗಳು ಹರಿಬಿಡಲಾಗುತ್ತೆ. ಅದಾದ ನಂತರ ಕೋರ್ಟ್ ಏನ್ ಮಾಡುತ್ತೆ, ಅಲ್ಲಿಂದ ಶಿಫ್ಟ್ ಮಾಡುತ್ತೆ ಬಳ್ಳಾರಿ ಜೈಲಿಗೆ. ಈಗ ಅದೇ ರೀತಿಯಲ್ಲಿ ಕುಖ್ಯಾತ ರೌಡಿಗಳಿಗೆ, ರೇಪಿಸ್ಟ್ಗಳಿಗೆ ಹಾಗೂ ಟೆರರಿಸ್ಟ್ಗಳಿಗೆ ಈ ನಾಲಾಯಕ್ ಅಧಿಕಾರಿಗಳು ಅವರ ಚೇಲಾಗಳ ತರ ಅವ್ರು ಕೊಡುವಂತ ಎಂಜಿನ್ ಕಾಸಿಗೆ ಆಸೆ ಪಟ್ಟು ಅವರಿಗೆ ರಾಜ್ಯಾತಿಥ್ಯ ನೀಡ್ತಾ ಇದೆ ಪರಪ್ಪನಾಗ್ರಹರದಲ್ಲಿರ್ತಕ್ಕಂಥ ಅಧಿಕಾರಿಗಳು. ಪರಪ್ಪನಾಗ್ರಹರ ಜೈಲಿನಲ್ಲಿರುವ ಐಸಿಸ್ ಉಗ್ರ ಹಾಗೂ ರೇಪಿಸ್ಟ್ ಗಳಿಗೆ ರಾಜ್ಯಾತಿಥ್ಯ ನೀಡಿರುವ, ದುಡ್ಡು ಕೊಟ್ರೆ ಐಷಾರಾಮಿ ಜೀವನ ಕಲ್ಪಿಸಿಕೊಡುವ ವಿಡಿಯೋಗಳು ವೈರಲ್ ಆಗಿದೆ. ದುಡ್ಡು ಕೊಟ್ರೆ ಸಾಕು ಏನ್ ಬೇಕಾದ್ರೂ ಸಿಗುತ್ತೆ ಎನ್ನೋದಕ್ಕೆ ಮತ್ತಷ್ಟು ವಿಡಿಯೋಗಳು ಲೀಕ್ ಆಗಿದೆ. ಕೆಲ ದಿನಗಳ ಹಿಂದೆ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಿನ ಬರ್ಡೇ ಪಾರ್ಟಿ ವಿಡಿಯೋ ಹೊರಬಂದ ನಂತರ ಈ ವಿಡಿಯೋಗಳು ಕೂಡ ಪ್ರಸಾರವಾಗಿದೆ. ರೇಪಿಸ್ಟ್ ಉಮೇಶ್ ರೆಡ್ಡಿ ಬಿಂದಾಸ್ ಲೈಫ್ ಕಳೀತಾ ಇದ್ದಾನೆ ಜೈಲಿನಲ್ಲಿ. ಹೇಗೆ ಅಂತ ಹೇಳ್ತೀರಾ? ಹಲವು ಅತ್ಯಾಚಾರ ಪ್ರಕರಣಗಳಲ್ಲಿ ಭಾಗಿಯಿರುವ ಈ ವಿಕೃತಕಾಮಿ ಉಮೇಶ್ ರೆಡ್ಡಿ ತುಂಬಾ ವರ್ಷಗಳಿಂದ ಈತನೂ ಸಹ ಪರಪ್ಪನಾಗ್ರಹರ ಜೈಲಿನಲ್ಲಿದ್ದಾನೆ. ಆದ್ರೆ ಜೈಲಿನಲ್ಲಿರುವ ಉಮೇಶ್ ರೆಡ್ಡಿ ಕೈಲಿ ಮೊಬೈಲ್ ಕೇಳ್ತೀರಾ, ಹಾಗೂ ಅವನ ಇರ್ತಕ್ಕಂಥ ರೂಮ್ ನಲ್ಲಿ ಟಿವಿ ಇರೋದು ಕೇಳ್ತೀರಾ, ಟಿವಿನಲ್ಲಿ ಐಟಮ್ ಸಾಂಗ್ಗಳು ಕೇಳ್ತೀರಾ. ಹೇಗೆ ಇದೆಲ್ಲ? ಆತನ ಬಳಿ 2 ಆಂಡ್ರಾಯ್ಡ್ ಫೋನ್ಗಳು ಪತ್ತೆಯಾಗಿದೆ. ಕೀಪ್ಯಾಡ್ ಮೊಬೈಲ್ ಇರಿಸಿಕೊಂಡ ಆತ ಮಾತನಾಡುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಅದರೊಂದಿಗೆ ಆತನೇ ತನಗೆ ಬೇಕಾದ ಅಡುಗೆ ಮಾಡಿಕೊಳ್ಳುತ್ತಿದ್ದಾನೆ. ಇನ್ನೆಷ್ಟರ ಮಟ್ಟಕ್ಕೆ ಅಧಿಕಾರಿಗಳು ಅವರ ಎಂಜಿನ ಕಾಸಿಗೆ ಆಸೆ ಪಡ್ತಿದ್ರೆ ಯೋಚನೆ ಮಾಡಿ. ಯಾಕೆಂತಂದ್ರೆ ಇಲ್ಲಿ ದುಡ್ಡಿರೋರ್ಗೊಂಥರ, ದುಡ್ಡು ಇಲ್ದನೆ ಇರ್ತಕ್ಕಂಥವ್ರಿಗೊಂಥರ. ಯಾಕೆಂದ್ರೆ ಎಲ್ಲರೂ ಅಪರಾಧಿಗಳಲ್ಲ, ಕೆಲವರು ಗೊತ್ತಿದ್ದೋ ಗೊತ್ತಿಲ್ದೇನೋ ಒಂದಷ್ಟು ಅಪರಾಧಿಗಳನ್ನ ಏನೋ ತಪ್ಪು ಮಾಡಿ ಅಪರಾಧಿಗಳು ಅಂತ ಗುರುತಿಸ್ಕೊಂಡಿರ್ತಾರೆ. ಒಂದಷ್ಟು ಅವ್ರಿಗೆ ತಿಳಿದನೆ ಒಂದಷ್ಟು ಅಪರಾಧಗಳನ್ನ ಮಾಡಿ ಒಳಗಡೆ ಹೋಗಿರ್ತಾರೆ. ಅಂತವ್ರಿಗೆ ಸಿಗದೆ ಇರತಕ್ಕಂತ ಈ ಒಂದು ಐಷಾರಾಮಿ ಜೀವನ ಇಂಥ ಕುಖ್ಯಾತಿಗಳಿಗೆ ಸಿಗ್ತಾ ಇದೆ. ಜೈಲಧಿಕಾರಿಗಳಿಂದ ಉಮೇಶ್ ರೆಡ್ಡಿಗೆ ರಾಜ್ಯಾತಿಥ್ಯ ನೀಡಲಾಗಿದೆ ಅಂತೂ ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಜೈಲಿನಲ್ಲಿ ಹೈ-ಫೈ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿಯಾಗಿದೆ. ರನ್ಯಾರಾವ್ ಪ್ರಿಯಕರನದ್ದು ಚಿಂತೆ ಇಲ್ಲದ ಜೀವನ.
ಈ ಹಿಂದೆ ನಟಿ ರನ್ಯಾ ರಾವ್ ಪ್ರಿಯಕರನದ್ದು ಕೂಡ ಚಿಂತೆ ಇಲ್ಲದ ಜೀವನ. ಉಮೇಶ್ ರೆಡ್ಡಿ ಮಾತ್ರವಲ್ಲದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಪರಪ್ಪನಗರದಲ್ಲಿ ಜೈಲಲ್ಲಿರುವ ನಟಿ ರನ್ಯಾ ರಾವ್ ಅವರ ಪ್ರಿಯಕರ ತೆಲುಗು ನಟ ತರುಣ್ ಕೂಡ ಆರಾಮವಾಗಿ ಜೀವನ ಕಳೆಯುತ್ತಿದ್ದಾನೆ. ಪ್ರಕರಣದಲ್ಲಿ ತನಿಖೆ ನಡೆಸಿ ಕಸ್ಟಡಿಗೆ ಪಡೆದ ನಂತರ ಈತನನ್ನು ಪೊಲೀಸರು ಜೈಲಿಗೆ ಕಳಿಸಿದ್ದರು. ಆದ್ರೆ ಇದೀಗ ಜೈಲಿನಲ್ಲಿ ತರುಣ್ ಬಿಂದಾಸ್ ಲೈಫ್ ಕಳೀತಾ ಇದ್ದಾನೆ. ಕೈನಲ್ಲಿ ಮೊಬೈಲ್ ಕೇಳ್ತೀರಾ, ಜೊತೆಗೆ ಆತನ ಸೆಲ್ ನಲ್ಲಿ ಟಿವಿ ಕೂಡ ಇದೆ. ಕೈದಿಗಳ ರಾಜ್ಯಾತೀತ ಜಿಲ್ಲಾಧಿಕಾರಿಗಳು ಸಿಬ್ಬಂದಿಗಳ ಸಾಥ್ ನೀಡ್ತಾ ಇದ್ದಾರೆ. ಬಾಂಗ್ಲಾ ಮೂಲದ ಟೆರರಿಸ್ಟ್ಗಳ ಕೈಯಲ್ಲೂ ಕೂಡ ಮೊಬೈಲ್ ಇರ್ತಕ್ಕಂಥ ವಿಡಿಯೋ ಸಿಕ್ಕಿದೆ. ಎಲ್ಲಿಂದ ಸಿಗ್ತಾ ಇದೆ? ಇದಕ್ಕೆ ಅವ್ರಿಗೆ ಕೊಡ್ತಕ್ಕಂಥವ್ರು ಯಾರು? ಅಷ್ಟು ಫ್ರೀಯಾಗಿ ಅಲ್ಲಿ ಬಿಟ್ಟಿರೋದಾರು ಯಾರು? ಅಂದ್ರೆ ಇದು ಕಸ್ಟಡಿ ಅನ್ಕೊಂಡಿದಾರ ಅಥವಾ ಮಾವನ್ ಮನೆ ಛತ್ರ ಅನ್ಕೊಂಡಿದಾರ? ಹೇಗ್ ಬೇಕಾದ್ರೂ ಇರ್ಬೋದು. ಅವ್ರಿಗೆ ಇಷ್ಟ ಬಂದಂಗೆ ಅಡಿಗೆ ಮಾಡ್ಕೊಂಡು ತಿನ್ಬೋದು, ಅವ್ರಿಗೆ ಇಷ್ಟ ಬಂದಂಗೆ ಮೊಬೈಲ್ಗಳು ಯೂಸ್ ಮಾಡೋದು, ಅವ್ರಿಗೆ ಇಷ್ಟ ಬಂದಂಗೆ ಟಿವಿ ಎಂಜಾಯ್ ಮಾಡ್ಬೋದು. ಮತ್ತೆ ಇನ್ಯಾಕೆ ಅವ್ರ ಲೈಫ್ ಹೊರಗಡೆ ಏನ್ ಬಿಂದಾಸ್ ಲೈಫ್ ಕಳೀತಾ ಅದಕ್ಕಿಂತ ಹೆಚ್ಚಾಗಿ ಅವ್ರು ಬಿಂದಾಸ್ ಲೈಫ್ ಕಳೆಯೋದಕ್ಕೆ ಇವರು ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಇದು ಒಂದು ಜೀವನ. ಮಾನ್ಯ ಗೃಹ ಮಂತ್ರಿಗಳೇ, ನಿಮ್ಮ ಗಮನಕ್ಕೆ ಬಂದಿಲ್ವಾ? ಅಂದ್ರೆ ಗಮನಕ್ಕೆ ಬಂದಿದ್ರು ಸುಮ್ಮನೆ ಇರ್ತಕ್ಕಂಥದ್ದ? ಅಂದ್ರೆ ಇದೆಲ್ಲ ಸಿಗೋವರೆಗೂ ಮತ್ತೆ ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಿದ್ರೆ, ನಿಮ್ಮ ಪೊಲೀಸ್ನವ್ರು ಏನ್ ಮಾಡ್ತಿದ್ರೆ? ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದರಲ್ಲಿ ವಿಡಿಯೋ ಹರಿದಾಡ್ತಿದ್ಯಲ್ಲ, ಇದಕ್ಕೆ ಉತ್ತರ ಕೊಡೋರು ಯಾರು? ಲಷ್ಕರ್ ತೊಯ್ಬಾ ಭಯೋತ್ಪಾದಕರ ಕೈಯಲ್ಲೂ ಕೂಡ ಆಂಡ್ರಾಯ್ಡ್ ಮೊಬೈಲ್ ಇದೆ. ಟೆರರಿಸ್ಟ್ಗಳ ಕೈಯಲ್ಲಿ ಮೊಬೈಲ್ ಇದ್ದರೆ ದೇಶದ ಭದ್ರತೆಯ ಗತಿ ಏನು ಅನ್ನೋ ಪ್ರಶ್ನೆ ಎದುರಾಗಿದೆ. ಮದ್ಯ ಸೇವಿಸಿ ಕೈದಿಗಳು ಭರ್ಜರಿ ಡ್ಯಾನ್ಸ್. ಯಾವ್ದ್ರಿ ಇದು? ಇನ್ನು ಎಷ್ಟರ ಮಟ್ಟಕ್ಕೆ ಇವ್ರಿಗೆ ನೀವು ಕೈದಿಗಳಂತ ಗುರುತಿಸಿದ್ರಿ? ಇನ್ಯಾಕೆ ಅವರು ಅಲ್ಲಿ ಕಸ್ಟಡಿಯಲ್ಲಿ ಇರ್ಬೇಕಾಗೈತೆ? ಇನ್ಯಾಕೆ ಶಿಕ್ಷೆಗೆ ಒಳಪಟ್ಟಿರ್ತಕ್ಕಂಥ ಎಲ್ಲಿ ಕಾಣಿಸ್ತಿದೆ? ಮೇಲ್ನೋಟಕ್ಕೆ ಶಿಕ್ಷೆಗೆ ಒಳಪಟ್ಟಿರ್ತಕ್ಕಂಥದ್ದು, ಆದ್ರೆ ಐಷಾರಾಮಿ ಜೀವನ ನೀವುಗಳೇ ಕೊಡ್ತಾ ಇದ್ದೀರಿ. ಬೆಂಗಳೂರಿನ ಪರಪ್ಪನಗರ ಜೈಲಿನಲ್ಲಿ ಮದ್ಯ ಕುಡಿದು ಕೈದಿಗಳು ಭರ್ಜರಿ ಡ್ಯಾನ್ಸ್ ಹಾಕಿದ್ದಾರೆ. ಜೈಲಿನಲ್ಲಿ ಡ್ಯಾನ್ಸ್ ಮಾಡುವ ವಿಡಿಯೋಗಳು ಕೂಡ ಈಗ ಎಲ್ಲೆಡೆ ವೈರಲ್ ಆಗಿದೆ. ನಾನ್ ವೆಜ್, ಎಣ್ಣೆ ಫುಲ್ಲು, ಮೋಜು ಮಸ್ತಿ ಮಾಡ್ತಿರುವ ವಿಡಿಯೋ ಆಗಿದೆ. ಡ್ರಮ್ ಮತ್ತು ತಟ್ಟೆಗಳೇ ಕೈದಿಗಳಿಗೆ ಮ್ಯೂಸಿಕ್ ಬ್ಯಾಂಡ್ಗಳಾಗಿ ಹೋಗಿದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಯಾಕೆಂತಂದ್ರೆ ಅಧಿಕಾರಿಗಳ ಶಾಮೀಲಾಗಿ ಅವರು ಫ್ರೀ ಆಗಿರೋದಕ್ಕೆ ಅವರು ಅವಕಾಶ ಆಗಿರೋದ್ರಿಂದ ಅವ್ರು ಎಂಜಾಯ್ ಮಾಡ್ತಿದ್ದಾರೆ. ಆದ್ರೆ ನಾರ್ಮಲ್ ಆಗಿರ್ತಕ್ಕಂಥವ್ರು ಅಥವಾ ಒಂದೋ ಎರಡೋ ಕೇಸ್ಗಳು ಅವರು ಗೊತ್ತೋ ಗೊತ್ತಿಲ್ದನೋ ಅಮಾಯಕರಾಗಿ ಏನು ಒಳಗಡೆ ಹೋಗಿದ್ದಾರೆ ಅಂತವ್ರಿಗೆ ಯಾಕೆ ಕೊಡಿ, ಎಲ್ರಿಗೂ ಕೊಡಿ. ಮತ್ತೆ ಇನ್ಯಾಕೆ ಶಿಕ್ಷೆ? ಇಲ್ಲ, ಒಂದ್ ಕೆಲಸ ಮಾಡಿ, ಬಿಟ್ ಕಳ್ಸ್ಬಿಡಿ. ಹೊರಗಡೆನಾದ್ರೆ ಅಲ್ಲಿರೋದು ಒಂದೇ, ಹೊರಗಡೆ ಇರೋದು ಒಂದೇ ಅಲ್ವಾ? ಇನ್ಯಾಕೆ ಅವ್ರ ಶಿಕ್ಷೆ? ವಿಡಿಯೋ ಯಾರು ವೈರಲ್ ಮಾಡಿದರು, ಹೇಗೆ ವೈರಲ್ ಆಯ್ತು ಅನ್ನುವುದರ ಕುರಿತು ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ವೈರಲ್ ವಿಡಿಯೋ ತನಿಖೆ ವೇಳೆ ಸತ್ಯಾಂಶ ಬಯಲಾಗಿದ್ದು 2023 ವಿಡಿಯೋ ಅಲ್ಲ, ಎಲ್ಲವೂ ಕೂಡ 2025 ವಿಡಿಯೋ ಎಂದು ತಿಳಿದು ಬಂದಿದೆ. ಕಳೆದ ಮಾರ್ಚ್ ನಲ್ಲಿ ತೆಲುಗು ನಟ ತರುಣ್ ಅರೆಸ್ಟ್ ಆಗಿದ್ದ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ತರುಣ್ ಅರೆಸ್ಟ್ ಆಗಿದ್ದ ಕೈಯಲ್ಲಿ ತರುಣ್ ಮೊಬೈಲ್ ಹಿಡಿದಿರುವ ವಿಡಿಯೋ ಸಹ ಬಯಲಾಗಿದೆ. ಮೊಬೈಲ್ ಹಿಡಿದು ತರುಣ್ ಟಿವಿ ನೋಡುತ್ತಿರುವ ವಿಡಿಯೋ ಇದಾಗಿದೆ. ಆದ್ರೆ ಜೈಲಾಧಿಕಾರಿಗಳು 2023 ವಿಡಿಯೋ ಅಂತ ಹೇಳಿಕೆ ನೀಡುತ್ತಾ ಇದ್ದಾರೆ. ಆರೋಪದಿಂದ ಜೈಲಾಧಿಕಾರಿಗಳು ತಪ್ಪಿಸಿಕೊಳ್ಳಲು ಸುಳ್ಳು ಹೇಳ್ತಾ ಇದ್ದಾರೆ. ಬೇಲಿಯ ಎದ್ದು ಒಳ ಮೇಯ್ದಂತೆ ಪರಪ್ಪನಗರ ಜೈಲಿನ ಪರಿಸ್ಥಿತಿ ಇದಾಗಿದೆ. ದೇಶದ ವಿರೋಧಿಗಳಿಗೆ ಮೊಬೈಲ್ ನೀಡ್ತಾ ಇರೋದು ಯಾರು? ಅಂತವರಿಗೆ ರಾಜ್ಯಾತೀತ ನೀಡುವ ಜೈಲಧಿಕಾರಿಗಳು ಸಿಬ್ಬಂದಿಗಳು ಕೂಡ ದೇಶದ್ರೋಹಿಗಳೇ ಆಗಿದ್ದಾರೆ. ದೊಡ್ಡ ದೇಶದ್ರೋಹಿಗಳೇ ಆಗಿದ್ದಾರೆ ಅಂತ ಹೇಳ್ಬೋದು. ಇದರಿಂದಾಗಿ ಜೈಲಿನಲ್ಲಿ ಇದ್ದುಕೊಂಡು ಭಯೋತ್ಪಾದಕ ಚಟುವಟಿಕೆ ಮಾಡೋ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ವಿಡಿಯೋ ಕಾಲ್, ಫೋನ್ ಮಾಡಿ ಮಾತನಾಡುತ್ತಿರುವ ಟೆರರಿಸ್ಟ್ಗಳು ಮಾತನಾಡ್ತಿದ್ದಾರೆ. ಭಯೋತ್ಪಾದಕ ಚಟುವಟಿಕೆ ನಡೆಸೋ ಕ್ರಿಮಿಗಳಿಗೆ ಒಂಚೂರು ಕಡಿವಾಣ ಇಲ್ಲ. ದೇಶದ್ರೋಹಿಗಳಿಗೂ ಪರಪ್ಪನಗರ ಜೈಲು 5 ಸ್ಟಾರ್ ಹೋಟೆಲ್ ರೀತಿ ಆಗೋಗಿದೆ. ಪರಪ್ಪನಗರ ಜೈಲಿನೊಳಗೆ ಕೈದಿಗಳು ಮೊಬೈಲ್ ಬಳಕೆ ಮಾಡುತ್ತಿರುವ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಅಕ್ಕಪಕ್ಕದ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೈಲಿನ ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಸರಿಯಾದ ಮೊಬೈಲ್ ನೆಟ್ವರ್ಕ್ ಇಲ್ಲ. 10,000 ಜನರು ನೆಟ್ವರ್ಕ್ ಇಲ್ಲದೆ ಬಳಲುತ್ತಿದ್ದಾರೆ. OTP ಇಲ್ಲ, ಆಂಬುಲೆನ್ಸ್ ಆಹಾರ ವಿತರಣೆ ಆಗೋದಿಲ್ಲ, ಶಾಲಾ GPS ನಂತಹ ತುರ್ತು ಸೇವೆಗಳಿಲ್ಲ, ಮಕ್ಕಳು ವಿದ್ಯಾರ್ಥಿಗಳು ಓದಲು ಸಾಧ್ಯವಾಗುತ್ತಿಲ್ಲ. ಯಾವುದೇ ತುರ್ತು ಸಂದರ್ಭದಲ್ಲಿ ಹಿರಿಯ ನಾಗರಿಕರು ಯಾವುದೇ
ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ. ನಾಗರಿಕರು ಅನೇಕ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ, ಆದರೆ ಯಾವುದೇ ಪ್ರಯೋಜನವಿಲ್ಲವೆಂದು ಕಿಡಿಕಾರಿದ್ದಾರೆ. ಆದರೆ ಜೈಲಿನ ಕೈದಿಗಳು ಮಾತ್ರ ಜೈಲಿನಲ್ಲಿ ಬಿಂದಾಸ್ ಆಗಿ ಫೋನ್ ಬಳಕೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೈಲು ಅಂತಂದಾಗ ಪರಪ್ಪನಗ್ರಹಾರ ಅಲ್ದನೆ ಯಾವುದೇ ಜೈಲ್ ತೆಗೆದುಕೊಂಡ್ರು ಒಂದಷ್ಟು ಅಲ್ಲಿ ಜಾಮರ್ ಹಾಕಿರ್ತಾರೆ. ಆ ಜಾಮರ್ ನಿಂದ ಆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಒಂದಷ್ಟು ನೆಟ್ವರ್ಕ್ ಪ್ರಾಬ್ಲಮ್ ಸಮಸ್ಯೆ ಇರ್ತೈತೆ. ಈಗ ಏನು ಅಲ್ಲಿರ್ತಕ್ಕಂಥ ಸುತ್ತಮುತ್ತಲ ಪ್ರದೇಶಗಳ ಸಾರ್ವಜನಿಕರು ಏನು ವ್ಯಕ್ತಪಡಿಸ್ತಾ ಇದ್ದಾರೆ, ಅವರ ಆಕ್ರೋಶಗಳು ವ್ಯಕ್ತಪಡಿಸಿದ್ರೆ ನಿಜವಾಗ್ಲೂ 100%. ಯಾಕಂದ್ರೆ ಒಂದಷ್ಟು ವಯಸ್ಸಾಗಿರೋರಿಗೆ ಏನೋ ಆರೋಗ್ಯ ಸಮಸ್ಯೆ ಇರ್ತೈತೆ, ಅವ್ರಿಗೇನೋ ಒಂದಷ್ಟು ಮೆಡಿಸಿನ್ಸ್ ಬೇಕಾಗುತ್ತೆ, ಅಥವಾ ಶಾಲಾ ಮಕ್ಕಳಿಗೆ ಏನೋ ಒಂದು ಬೇಕಾಗಿರುತ್ತೆ, GPS ವ್ಯವಸ್ಥೆ, ಅವ್ರು ಓದ್ಕೊಳ್ಳೋಕೆನೋ ಒಂದು ನೆಟ್ವರ್ಕ್ ಇದು ಬೇಕಾಗಿರುತ್ತೆ, ಅಂತವ್ರಿಗೆ ಅಲ್ಲಿ ಇಲ್ಲ. ಆದ್ರೆ ಜೈಲಿನಲ್ಲಿ ಇರ್ತಕ್ಕಂಥ ಒಳಗಡೆ ಆರೋಪಿಗಳೇನಿದ್ದಾರೆ, ಕಸ್ಟಡಿಗೆ ಅಂತ ಬಂದಿರತಕ್ಕಂಥವ್ರು, ಶಿಕ್ಷೆಗೆ ಒಳಪಟ್ಟಿರ್ತಕ್ಕಂಥವ್ರು, ಟೆರರಿಸ್ಟ್ ಗಳಿಗೆ, ರೇಪಿಸ್ಟ್ ಗಳಿಗೆ ಇಂತಹ ರಾಜ್ಯಾತಿಥ್ಯ ಕೊಡ್ತಿದಾರಲ್ಲ, ನಾಚಿಕೆ ಆಗಲ್ವಾ ಈ ಒಂದು ಜೈಲಧಿಕಾರಿಗಳಿಗೆ? ಇದನ್ನು ನೋಡು ಕೊಡ್ತಿದ್ಯಾ ಈ ಒಂದು ಸರ್ಕಾರ? ಇದಕ್ಕೆ ನಿಮಗೆ ಸರ್ಕಾರ ಅಂತ ಕೂರಿಸಿ ಕೊಟ್ಟಿರ್ತಕ್ಕಂಥದ್ದ? ಈಗಲೇ ಅದನ್ನ ನಿಜವಾಗ್ಲೂ ಅದನ್ನ ಆರೋಪ ಸಾಬೀತಾಗಿದ್ರೆ ಈಗಲೇ ಆ ಜೈಲಿನ ಅಧಿಕಾರಿಗಳನ್ನ ಎಲ್ಲರನ್ನು ಸಸ್ಪೆಂಡ್ ಮಾಡಬೇಕು. ಯಾರೊಬ್ಬರಿಗೂ ಇಲ್ಲಿ ಹೇಳಲ್ಲ ಕೇಳಲ್ಲ. ಅಂದ್ರೆ ಅವ್ರಿಗೆ ಹೆಂಗೆ ಅಂತಂದ್ರೆ ಈ ಭ್ರಷ್ಟ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಹೋಗ್ಬಿಟ್ಟಿದ್ದಾರೆ ಅಂದ್ರೆ, ಪೊಲೀಸ್ ಇಲಾಖೆ ಅಂತನಲ್ಲ, ಎಲ್ಲೇ ಹೋಗಿ ಈ ಭ್ರಷ್ಟ ಅಧಿಕಾರಿಗಳು ಏನೋ ಕ್ರಿಮಿ ಕೀಟಗಳಂತೆ ಕಾಣ್ತಾ ಇದ್ದಾರೆ. ರೋಡಲ್ಲಿ ಒಂಥರ ನಾಲ್ಗೆ ಹಾಕಿ ಚಾಚಿ ಕೊಡ್ತಿದ್ದಾರೆ ಅವ್ರಿಗೆ. ಏನಂದ್ರೆ ದುಡ್ಡು ಬೇಕಷ್ಟೇ, ಏನ್ ಬೇಕಾದ್ರೂ ಮಾಡಕ್ ರೆಡಿ, ಯಾವ ಕೆಲಸ ಮಾಡಕ್ ಬೇಕಾದ್ರೂ ರೆಡಿ. ನಾಚಿಕೆ ಆಗಲ್ವೇನ್ರಿ? ಭಯೋತ್ಪಾದಕರಿಗಳಿಗೆಲ್ಲ ನೀವು ಫೋನ್ಗಳು ಕೊಟ್ಟು ಇದ್ ಮಾಡ್ತಿದ್ರಲ್ಲ, ಮುಂದಿನ ದಿವಸಗಳಲ್ಲಿ ಏನಾದ್ರು ಇನ್ ಕೇಸ್ ಅಹಿತ ಘಟನೆ ನಡೆದಿದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ಆನ್ಸರ್ ಕೊಡೋರು? ಸಮಾಜಕ್ಕೆ ಏನ್ ಉತ್ತರ ಕೊಡ್ತೀರಿ? ಇನ್ನಾದ್ರೂ ಗೃಹ ಸಚಿವರು ಇದಕ್ಕೆ ಏನಾದ್ರೂ ಸೂಕ್ತ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಸೂಕ್ತ ಶಿಕ್ಷೆಯನ್ನ ನೀಡಿ ಇನ್ನಾದ್ರೂ ಒಂದಷ್ಟು ಟೈಟ್ ಸೆಕ್ಯೂರಿಟಿ ಮಾಡಬೇಕು ಅಂತ ನಾನು ಈ ಮೂಲಕ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನೀವು ನೋಡ್ತಿದ್ದೀರಾ ಪ್ರಜಾಧ್ವನಿ ಟಿವಿ. ನಮಸ್ಕಾರ.